ನಮಸ್ಕಾರ. ಇದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟ್ ಗುರುಕುಲ ಎಂಬ ಲೇಔಟಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಮನೆ 30-40 ಅಂದರೆ ಅಬೌಟ್ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು 2 ಬಾತ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ವಿತ್ 2 ಬಾತ್ರೂಮ್ಸ್ ಇರುವಂತಹ ಮನೆ. ಅಂದರೆ ಒಂದರಲ್ಲಿ ತಾವಿದ್ದುಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ, ಅಥವಾ ಎರಡನ್ನೂ ರೆಂಟಿಗೆ ಕೊಡಬೇಕು, ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಬೇಕು ಮೈಸೂರಲ್ಲಿ ಅಂತ ಇರೋರಿಗೆ ಇದು ಸೂಕ್ತವಾಗಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಗುರುಕುಲ ಲೇಔಟ್ ಎಲ್ಲಿದೆ ನೋಡಿ. ಮೈಸೂರು JP ನಗರನ ರೆಫರೆನ್ಸ್ ತೊಗೊಂಡು ಹೇಳ್ತೀನಿ, ಯಾಕಂದರೆ JP ನಗರ ಹೇಳಿದ್ರೆ ಭಾಳ ಜನ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೈಸೂರು JP ನಗರ ಇರೋದು 4 - 4.5 ಕಿಲೋಮೀಟರ್ ಆಗುತ್ತೆ. ಅಕ್ಕ ಮಹಾದೇವಿ ಸ್ಟ್ಯಾಚು ಆದರೆ, ಅಥವಾ ಮೈಸೂರು JP ನಗರದಂಥ ಪೊಲೀಸ್ ಸ್ಟೇಷನ್ನಿಂದ ಈ ಭಾಗಕ್ಕೆ, ಅಂದರೆ ಈ ಪಾರ್ಟ್ ಆಫ್ ಗುರುಕುಲ ಬಡಾವಣೆ ಅಥವಾ ಈ ಮನೆಗೆ ಬರಬೇಕು ಅಂದರೆ ನಿಮಗೆ ಅಬೌಟ್ 4 ಕಿಲೋಮೀಟ್ರು. ಓವರಾಲ್ ಮೈಸೂರು ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿಯಿಂದ ಇಲ್ಲಿಗೆ 8 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡ್ಗೆ ಇಲ್ಲಿಂದ ಹಾರ್ಡ್ಲಿ ಅಬೌಟ್ 2 ಕಿಲೋಮೀಟರ್. ಯಾವ ರಿಂಗ್ ರೋಡ್ ಅಂದರೆ ಮೈಸೂರು JP ನಗರದಲ್ಲಿ ರಿಂಗ್ ರೋಡ್ ಇದೆ, ವಿಚ್ ವಿಲ್ ಗೋ ಟು APMC ಯಾರ್ಡ್ ಅಥವಾ ಶ್ರೀರಾಮ್ಪುರಕ್ಕೆ ಹೋಗುವಂತಹ ರಿಂಗ್ ರೋಡು ಅಥವಾ ನಂಜನಗೂಡಿಗೆ ಹೋಗುವಂಥ ರಿಂಗ್ ರೋಡ್ಗೆ ಇದು 2 ಕಿಲೋಮೀಟರ್ ಆಗುತ್ತೆ. 30-40 ಅಂತ ಹೇಳಿದೆ. ಈಸ್ಟ್ ಫೇಸಿಂಗ್ ಅಂತ ಹೇಳಿದ್ದೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ನಮ್ಮ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಕೇಳುವಂಥ ವಿಚಾರ, ಮನೆ ನೋಡೋದ್ರೆ ಮನೆ ತೋರಿಸ್ಬಿಡ್ತೀರಾ, ಒಳಗೆ ಕರ್ಕೊಂಡು ಹೋಗ್ಬಿಡ್ತೀರಾ, ತೋರಿಸ್ಬಿಡ್ತೀರಾ, ಮನೆ ಸುತ್ತಮುತ್ತ ಮನೆ ಆಗಿದೆಯಾ, 1-2 ಮನೆ ಇದೆ, 2-3 ಮನೆ ಇದೆ ಅಂತ ಕೇಳ್ತಾರೆ. ನೋಡಿ, ಈ ಮನೆ ಮುಂದೆ ಒಂದೊಂದು ಮನೆ ಇದೆ, ಸುತ್ತಮುತ್ತ ಈ ಲೇಔಟ್ನಲ್ಲೇ 100 ಮನೆಗಳಿದೆ. ಮನೆಗಳಿಲ್ಲ ಅಂತಲ್ಲ, 100 ಮನೆ ಇದೆ ಈ ಲೇಔಟಲ್ಲಿ. ಸೊ ಬಹಳಷ್ಟು ವೆಲ್ ಪಾಪ್ಯುಲೇಟೆಡ್ ಏರಿಯಾ ಆಫ್ ಮೈಸೂರು ಗುರುಕುಲ ಬಡಾವಣೆ ಅಂತ ಈ ಲೇಔಟಿನ ಹೆಸರು. ಈಗ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳುವಂಥ ವಿಚಾರ, ಒಂದು ಪಾರ್ಕಿಂಗ್ ವಿಚಾರ ಹೇಳ್ತೀನಿ ನೋಡಿ. 2 ವೆಹಿಕಲ್ ಈಗಾಗಲೇ ಪಾರ್ಕ್ ಮಾಡಿದ್ದಾರೆ. ಏನಕ್ಕೆ ಅಂತಾರೆ, ಪಾರ್ಕಿಂಗ್ ವಿಚಾರದಲ್ಲಿ ನೀವು 4 2 ವೀಲರ್ಗಳನ್ನ ಆಚೆನೇ ನಿಲ್ಲಿಸ್ಬೋದು. ಒಳಗೆ ಬನ್ನಿ, ಒಳಗೆ ತೋರಿಸ್ತೀನಿ. ಒಳಗೂ ಸಹ 3-4 2 ವೀಲರ್ಗಳನ್ನ ನಿಲ್ಲಿಸಬಹುದು. ಈಸ್ಟ್ ಫೇಸಿಂಗ್ ಎಂಟ್ರಿ, ಇವಾಗ ಏನು ನೋಡ್ತಾ ಇರೋ ಈಸ್ಟ್ ಫೇಸಿಂಗ್ ಎಂಟ್ರಿ ಇದೇ ಥರ ಮನೆ ಇರೋದು. ಮೇಲ್ಗಡೆ ಮನೆ ತೋರಿಸ್ಲಿಕ್ಕಿಲ್ಲ, ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ನೀಟಾಗಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ತೋರಿಸ್ಬಿಡ್ತೀನಿ. ಬಟ್ 8,000-10,000 ಲೀಟ್ರ್ ಸಂಪಿದೆ. ಬನ್ನಿ, ಇದು ಪಾರ್ಕಿಂಗ್ ಏರಿಯಾ. ಆ್ಯಂಟಿ-ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಏನಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಚಾರ್ಜಿಂಗಿಗೆ ಬೇಕಾಗುತ್ತೆ. ಮುಂಬರೋ ದಿವಸಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಆಗಲೇ ಬರೋಷ್ಟು ಬಂದಿದೆ, ಚಾರ್ಜಿಂಗಿಗೆ ಬೇಕು, ಅದಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಎಂಟೈರಿ ನೋಡ್ತಾ ಇರುವಂತಹ ಟೀಕ್ ಡೋರು, ಫ್ರೇಮು, ಶಟರ್ಸ್ಗಳು ಎಲ್ಲ ಟೀಕಲ್ಲಿ ಮಾಡಿರುವಂಥ. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ಈಗ ನಾನು ಈಸ್ಟಿಂದಲೇ ಎಂಟ್ರಿ ಆಗ್ತಾ ಇದ್ದೀನಿ. ಸೂರ್ಯನ ಮುಖವಾಗಿ ಇರುವಂತಹ ಬಾಗಿಲಿಂದ ಎಂಟ್ರಿ ಆದೆ. ಎಂಟೈರ್ ಮನೆ ಡೋರ್ಗಳು, ವಿಂಡೋ, ಫ್ರೇಮು, ಶಟರ್ಸು ಎಲ್ಲ ಇಂಟರ್ನಲ್ ಡೋರ್ಸು ಎಲ್ಲ ಟೀಕು. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಎಂಟ್ರಾದ ತಕ್ಷಣ 2 ಹ್ಯಾಂಗಿಂಗ್ ಲೈಟು, ಫ್ಯಾನು, ಎಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ನಾನು ಹೇಳಲಿಕ್ಕಿಲ್ಲ. ಆಲ್ಮೋಸ್ಟ್ ಆಲ್ ಏನೂ ಸಹ ಇನ್ನೂ ಪೆಂಡಿಂಗ್ ವರ್ಕ್ ಇಲ್ಲ. ಇನ್ಕ್ಲೂಡಿಂಗ್ ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಎಲ್ಲ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಕರ್ಟನ್ ರಾಡ್ಸು ಹಾಕಿರುವಂಥದ್ದು. ಎಂಟ್ರೆನ್ಸಲ್ಲೇ ಫುಲ್ಲು ಅಬೌಟ್ 10 ಫೀಟು CCTV ಕ್ಯಾಮ್ರಾಗೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು DVR ಅಂದರೆ ಡಿಜಿಟಲ್ ವಿಡಿಯೋ ರೆಕಾರ್ಡ್ರು ಮತ್ತು ಕ್ಯಾಮ್ರಾಗಳನ್ನ ಹಾಕೋಬೇಕು, ಅದಕ್ಕೆ ಬೇಕಾದಂಥ ವೈರಿಂಗ್ ಮಾಡಿದ್ದಾರೆ. ಎಂಟೈರ್ ಒಂದು ಪೋರ್ಷನನ್ನು TV ಕ್ಯಾಬಿನೆಟ್ ಇವರು ಆಗಲೇ ಮಾಡಿಬಿಟ್ಟಿದ್ದಾರೆ. ನೀವು ಬಂದು TV ಕ್ಯಾಬಿನೆಟ್ ಇಲ್ಲ, ಅದಿಲ್ಲ, ಎಲ್ಲ ಇದೆ. ಇದೇ ಥರ ಫಸ್ಟ್ ಫ್ಲೋರ್ಲು ಇರುವಂಥದ್ದು. ನನಗೆ A ಆ್ಯಂಡ್ B ಅಂತ ಮನೆನ ತೋರಿಸ್ತಾ ಹೋಗ್ತೀನಿ. ಪಾರ್ಟ್ ಎಲ್ಲಿ ಯಾವ್ಯಾವ ತೋರಿಸ್ತೀನಿ, ಡೈನಿಂಗ್ ಏರಿಯಾ, ಕಿಚನ್ ಆ್ಯಂಡ್ ಪೂಜಾ. ಬನ್ನಿ, ವಿಲ್ ಎಂಟರ್ ಟು ದ ಕಿಚನ್ ಏರಿಯಾ. ಕಿಚನ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್, ಒಂದು ಸ್ಮಾಲ್ ಡೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಸೀಟ್ರು, ಒಂದು 4 ಸೀಟ್ರು. ಸೊ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಎಂಟೈರ್ ಇದು ಟಾಪ್ ಇದೆ, ಇದು ಅಷ್ಟೇ ಗ್ರನೈಟು, ನೆಲಾನು ಗ್ರನೈಟು. ನೋಡಿ, ಸ್ಟೋರೇಜ್ ಸ್ಪೇಸು 1 2 3 4 5 6 7 8 ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗಲ್ಲಿ ಈ ಮನೆ ಇರೋದ್ರಿಂದ ಇದು ನಿಮಗೆ ಅಗ್ನಿಮೂಲ ಇದೆ. ಇಲ್ಲೇ ಇವರು ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ನಿ ಈಗಾಗಲೇ ಇವರೇ ಇನ್ಸ್ಟಾಲ್ ಮಾಡಿದ್ದಾರೆ, ನೀವು ತಿರ್ಗಾ ಚಿಮ್ನಿ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಿಂಕ್ ಇವರೇ ಕೊಟ್ಟಿದ್ದಾರೆ, ಕರ್ಟನ್ ರಾಡ್ ಮಾಡಿದ್ದಾರೆ. ನೀವು ವಾಟರ್ ಪ್ಯೂರಿಫೈಯರ್ ಜಾಗ ಎಲ್ಲಿದೆ ನೋಡಿ, ಇಲ್ಲೇ ವಾಟರ್ ಪ್ಯೂರಿಫೈಯರ್, ಅದಕ್ಕೆ ಸ್ವಿಚ್ಚು ಕೊಟ್ಟಿದ್ದಾರೆ, ಅದಕ್ಕೆ ತೂತನೂ ಮಾಡಿದ್ದಾರೆ. ಅದ್ರ ಕೆಳಗೆ ಸಿಂಕ್ ಇದೆ. ವಾಟರ್ ಪ್ಯೂರಿಫೈಯರ್ ನೀವು ಇಲ್ಲೇ ಇಟ್ಕೋಬೋದು. ರೆಫ್ರಿಜರೇಟರ್ ಪಾಯಿಂಟ್ ಎಲ್ಲಿ ನೋಡಿ, ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲೇ ರೆಫ್ರಿಜರೇಟರ್ ಇಟ್ಕೋಲ್ಲ, ಆ ತುದಿಲ್ ಬೇಕಾದ್ರೆ ಇಟ್ಕೋಬೋದು. ಕೆಳಗೂ ಸಹ ಎಂಟೈರ್ ಮಾಡ್ಯುಲರ್ ಟೈಪು ನೋಡಿ, ಎಲ್ಲ ಸಾಫ್ಟ್ ಕ್ಲೋಸು ಮಾಡ್ಯುಲರ್ ಟೈಪ್ ಕಿಚನ್ ಕೊಟ್ಟಿದ್ದಾರೆ. ನಾನೀಗ ಪಾರ್ಟ್ ಆಫ್ ಎಲ್ಲಿ ಪೂಜಾ ರೂಮು ನೋಡಿ, ದಿಸ್ ಇಸ್ ಪೂಜಾ ರೂಮ್. ಗಣಪತಿ ಕಾರ್ವಿಂಗು ಏನು ಈ ಪ್ಯಾನಲ್ ಇದೆ ಇದು ಟೀಕ್ದು, ಮತ್ತು ಡೋರು ಸಹ ಟೀಕು, ಮತ್ತು ಈ ಫ್ರೇಮು, ಈ ಹೊಸಲು, ಮತ್ತು ಇದಿಷ್ಟು ಟೀಕಲ್ಲಿ ಮಾಡಿರುವಂಥದ್ದು. ಈವನ್ ಡೋರ್ಗಳು ಅಷ್ಟೇ. ಬಟ್ ಹೇಳ್ತಾ ಇದೇನು
ಬೇರೆ ವುಡ್ಡ ಅಂತ ಕೇಳ್ತಾರೆ. ಅದಕ್ಕೆ ನೋಡಿ ಎರಡು ಇಲ್ಲಿ ಆನೆ ಮುಖಗಳಿದೆ, ಮಧ್ಯದಲ್ಲಿ ಗಣಪತಿ, ಆ ಕಡೆ ಈ ಕಡೆ ಒಟ್ಟು 4 ಆನೆ, ಒಂದು ಗಣಪತಿದು ಕಾರ್ವಿಂಗ್ ಕೊಟ್ಟಿದ್ದಾರೆ, ಗಂಟೆಗಳು ಹಾಕಿದ್ದಾರೆ. ಇಬ್ಬರು 2 people ಈ ಕ್ಯಾನ್ ಈಸಿಲಿ ಸಿಟ್ ಇನ್ಸೈಡ್ ಆ್ಯಂಡ್ ಡೂ ಪರ್ಫಾರ್ಮ್ ಪೂಜಾ. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ನಾನು ಈಗ ತೋರಿಸಿರುವಂಥದ್ದು ಪಾರ್ಟ್ ಎ. ಏನೇನು ತೋರಿಸ್ದೆ? ಹಾಲ್ ತೋರಿಸ್ದೆ, ಪಾರ್ಕಿಂಗ್ ಏರಿಯಾ, ಮೇಲ್ಗಡೆ ಮನೆ ನೋಡಿದ್ರಿ, ಸೊ ಟಿ ವಿ ಯೂನಿಟ್ ನೋಡಿದ್ದೀರಾ. ಇಲ್ಲಿ ನೀವು ಟೆಕ್ಸ್ಚರ್ ಪೇಂಟ್ ನೋಡ್ಬೋದು, ಒಂದು ವಾಲ್ಗೆ 2 ಕಿಟಕಿಗಳು, ಅದಕ್ಕೆ 2 ಕರ್ಟನ್ ರಾಡ್ಗಳು, ಡಬಲ್ ಕರ್ಟನ್ ರಾಡ್ಸ್ ಹಾಕಿಕೊಟ್ಟಿದ್ದಾರೆ, ಫ್ಯಾನು, ಹ್ಯಾಂಗಿಂಗ್ ಲೈಟ್ಗಳು. ದಿಸ್ ಕಂಪ್ಲೀಟ್ ಪಾರ್ಟ್ ಎ. ಪಾರ್ಟ್ ಬಿ ಅಂತಂದರೆ 2 ರೂಮ್ಗಳಿದೆ ಅಂತ ಹೇಳಿದೆ. 2 ರೂಮ್ಗೆ 2 ಅಟ್ಯಾಚ್ ಬಾತ್ರೂಮ್ಗಳಿದೆ. 2 ರೂಮಲ್ಲಿ ಏನೇನು ನೋಡ್ಬೋದು ಕಂಡು ಬರುತ್ತೆ ನೋಡಿ. ರೂಮ್ ನಂಬರ್ 1 ನಿಮಗೆ ಸ್ಟೋರೇಜ್ ಸ್ಪೇಸು ಬೇಕಾಗಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ವಾರ್ಡ್ರೋಬ್ ಕೊಟ್ಟಿದ್ದಾರಾ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರಾ ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಸ್ಪೇಸ್ ಇದೆ. ಇದೇ ಥರ ಮೇಲ್ಗಡೆ ಸಜ್ಜ, ಅಟ್ಟದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಸಾಮಾನುಗಳು ಇಟ್ಕೋಬೇಕಾಗುತ್ತೆ, ಅದಕ್ಕೆ ಇಟ್ಕೊಳ್ಳಿಕ್ಕೆ ರಗ್ಗು, ಹಾಸಿಗೆ, ದಿಂಬು, ಬೆಡ್ಶೀಟು ಇಟ್ಕೊಳ್ಳಿಕ್ಕೆ ಅಲ್ಲಿ ಜಾಗ ಮಾಡಿದ್ದಾರೆ. ಕೆಳಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡಿ, ಇದೇನು ಅಂತಂದರೆ ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಪಕ್ಕದಲ್ಲೇ ಇಲ್ಲಿ ವಾಶ್ರೂಮ್ ಅಥವಾ ಟಾಯ್ಲೆಟ್ ಇದೆ. ಎರಡೂ ಟಚ್ ಆಗದೆ ಇರಲಿ ಅಂತ ಇಲ್ಲಿ ವೇಕೆಂಟ್ ಸ್ಪೇಸ್ ಹಾಲೋ ಬಿಟ್ಟಿದ್ದಾರೆ. ಇದನ್ನು ಸ್ಟೋರೇಜ್ ಸ್ಪೇಸ್ ಆಗಿ ಅವರು ಕ್ರಿಯೇಟ್ ಮಾಡಿದರೆ, ಬೇಡ ನೀವು ಏನಾದ್ರು ಇಟ್ಕೋಬೋದು, ಇಲ್ಲ ಬೇಡ ಅಂದರೆ ಇದನ್ನು ಹಿಂಗೆ ಬಿಡಿ. ಸೊ ದಿಸ್ ಇಸ್ ನಾಟ್ ಟಚಿಂಗ್ ಈಚ್ ದ ವಾಲ್ ಆಫ್ ದ ಪೂಜಾ ರೂಮ್ ಇಸ್ ನಾಟ್ ಟಚಿಂಗ್ ದ ಬಾತ್ರೂಮ್. ಇಲ್ಲಿ ಬಾತ್ರೂಮಲ್ಲಿ ಸ್ಪೇಷಿಯಸ್ ವೆಂಟಿಲೇಷನ್ ಸ್ಪೇಸ್ ನೋಡಿ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ನೇಹಿತರೆ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟಿರೋಂಥ ಮಾಲೀಕರು ಏನು ಇಲ್ಲಿ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಅಷ್ಟನ್ನೇ ಮಾಡಿದ್ದೀನಿ. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ಕಲ್ಲು ಕೆಳಗೆ, ಸಿಂಗಲ್ ಪೀಸ್ ಕಮೋಡು, ಹ್ಯಾಂಡ್ ವಾಶು ಪಕ್ಕದಲ್ಲೇ, ಮತ್ತು ಶವರ್ ಯೂನಿಟ್ಟು, ಎಂಟೈರ್ ಬಾತ್ರೂಮ್ಗೆ ಏನು ವಾಟರ್ ಫಿಕ್ಸ್ಚರ್ಸ್ ಬೇಕೋ ಅವೆಲ್ಲ ಕೊಟ್ಬಿಟ್ಟಿದ್ದಾರೆ. ಈ ರೂಮಲ್ಲಿರುವಂತಹ ನಿಮಗೆ ಒಂದು ಕಿಟಕಿ, ಅದಕ್ಕಾಗಿರುವಂಥ ಕರ್ಟನ್ ರಾಡು, ಅದರ ಪಕ್ಕದಲ್ಲೇ ಮಿರರು, ಡ್ರೆಸ್ಸಿಂಗ್ ಟೇಬಲು ವಿತ್ ಸ್ಟೋರೇಜ್ ಸ್ಪೇಸು ನೋಡಿ, ಇಲ್ಲೂ ಸಹ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೆಳಗೂ ಸ್ಟೋರೇಜ್ ಸ್ಪೇಸು, ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸು. ಈಗ ಐ ವಿಲ್ ಗೋ ಟು ರೂಮ್ ನಂಬರ್ 2. ಈ ರೂಮ್ ನಂಬರ್ 2ಲಿ ನೋಡಿ, ಮನೆ ಕಟ್ಕೊಳ್ಳೋರು ಇದನ್ನು ಯು ಕ್ಯಾನ್ ಟೇಕ್ ದಿಸ್ ಆಸ್ ಎ ಕ್ವೈಟ್ ಗುಡ್ ಎಕ್ಸಾಂಪಲ್ ಆಫ್ ಬಿಲ್ಡಿಂಗ್ ಅ ಹೌಸ್. ಎಲ್ಲೂ ಸಹ ಸ್ಪೇಸ್ ವೇಸ್ಟ್ ಆಗಿಲ್ಲ, ಆ ಥರ ಕ್ಲೀನಾಗಿ ಕಟ್ಟಿದ್ದಾರೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್, ಕಾಟ್ ಕೊಟ್ಟಿದ್ದಾರೆ, ಕಾಟ್ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಸ್ಪೇಸು, ಸ್ಲೈಡಿಂಗ್ ವಾರ್ಡ್ರೋಪ್ ಮುಂದ್ಗಡೆ ನೋಡಿ. ಇದು ಎಷ್ಟು ಚೆನ್ನಾಗಿ ಥಾಟ್ಫುಲ್ ಥಿಂಕಿಂಗ್. ಇವಾಗ ಏನಿದೆ ಅಂತಂದರೆ, ಇವಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಏನು ಅಂತಂದರೆ, ನಿಮ್ಮ ಫೋಟೋ, ತಂದೆ ತಾಯಿ ಫೋಟೋ, ಗುರು ಹಿರಿಯರ ಫೋಟೋ, ನಿಮ್ಮ ಮಕ್ಕಳ ಫೋಟೋ, ಇವೆಲ್ಲವನ್ನು ಇಟ್ಕೊಳ್ಳಿಕ್ಕೆ ಬೆಳಗ್ಗೆ ಎದ್ದು ನೀವು ಇಲ್ಲಿಂದ ಮುಖವಾಗಿ ಹೇಳ್ತೀರಾ, ಇಲ್ಲಿ ದಿನನಿತ್ಯ ನೋಡಲಿಕ್ಕೆ ಇದನ್ನು ಮಾಡಿದ್ದಾರೆ. ವೆರಿ ಥಾಟ್ಫುಲ್ ಥಿಂಕಿಂಗ್, ಐ ಅಪ್ರಿಷಿಯೇಟ್ ಇಟ್. ಲೈಟಿಂಗ್ಸು, ಫ್ಯಾನು, ಫಾಲ್ ಸೀಲಿಂಗು, ಅದಕ್ಕೆ ಲೈಟಿಂಗು, ಗ್ರನೈಟ್ ಫ್ಲೋರಿಂಗು, 2 ಕಡೆ ವಾರ್ಡ್ರೋಪ್ ನೋಡಿ. ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಪ್ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲೂ ಸಹ ನೋಡಿ ವಾರ್ಡ್ರೋಪ್ ಸ್ಪೇಸು, ಮತ್ತು ಅದರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಮನೆ ಕಟ್ಕೋಬೇಕು, ನನ್ನ ಹತ್ರ 30-40 ಸೈಟ್ ಇದೆ, ನಾನು ಹೇಗೆ ಮನೆ ಕಟ್ಟಲಿ? ವಾಟ್ ಈಸ್ ದ ಪ್ಲ್ಯಾನ್ ಟು ಬಿಲ್ಡ್ ಅ ಹೌಸ್? ಹೌ ಕ್ಯಾನ್ ಐ ಬಿಲ್ಡ್ ಅ ಹೌಸ್ ವೇರ್ ಇನ್ ಐ ಡೋಂಟ್ ಹ್ಯಾವ್ ಟು ವೇಸ್ಟ್ ದ ಸ್ಪೇಸ್? ವಾಷಿಂಗ್ ಮಿಷಿನ್ ಪಾಯಿಂಟ್, ಬಟ್ಟೆ ಒಗೆಯೋದಲ್ಲಿ, ಒಣಗಾಕೋದಲ್ಲಿ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪಕ್ಕದಲ್ಲೇ ಹ್ಯಾಂಡ್ ವಾಶ್. ಯಾಕಂದರೆ ಇಲ್ಲಿ ಬನ್ನಿ ತೋರಿಸ್ತೀನಿ, ಅಲ್ಲಿ ದಟ್ ಇಸ್ ಅ ಪ್ಲೇಸ್ ವೇರ್ ವಿ ಹ್ಯಾವ್ ಅವರ್ ಲಂಚು, ಡಿನ್ನರು, ಊಟ ತಿಂಡಿ ಎಲ್ಲ ಅಲ್ಲಿ. ಯಾವುದು? ದಟ್ ಈಸ್ ದಿ ಡೈನಿಂಗ್ ಏರಿಯಾ. ಸ್ಟ್ರೈಟಾಗಿ ಬಂದರೆ ಇಲ್ಲಿ ಈಸ್ ದಿ ಫುಲ್ ಪ್ಯಾನೆಲ್ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಗ್ರನೈಟ್ ಟಾಪ್ ಹಾಕಿದ್ದಾರೆ, ಸಿಂಗಲ್ ಪೀಸು ಹ್ಯಾಂಡ್ ವಾಶು, ಅದಕ್ಕೆ ಟ್ಯಾಪು, ಮಿರರು, ಟವಲ್ ರಾಡು ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ದಿಸ್ ಇಸ್ ವೇರ್ ದಿ ಇದು ಯಾವುದಿದು? ನಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟು. ದಿಸ್ ಇಸ್ ದಿ ವಾಷಿಂಗ್ ಮಿಷಿನ್ ಪಾಯಿಂಟು. ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು ಎರಡನ್ನೂ ಕೊಟ್ಟು, ಎರಡೂ ಬೇಕು. ನೀರು ಇನ್ಕಮಿಂಗ್ ಆಗಬೇಕು, ನೀರು ಎಕ್ಸಿಟ್ ಆಗಬೇಕು. ಇದಕ್ಕೆ ಇಲ್ಲೇ ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ತೋರಿಸ್ತೀನಿ. ದಿಸ್ ಇಸ್ ಬಾತ್ರೂಮ್ ನಂಬರ್ 3. 2 ಬಾತ್ರೂಮ್ ತೋರಿಸಿದ್ದೀನಿ. ಇದು 3ನೇ ಕಾಮನ್ ವಾಶ್ರೂಮ್ ನೋಡಿ. 3 ಬಾತ್ರೂಮ್ ಇದೆ. ಅದಕ್ಕೆ ಹೇಳಿದ್ದು ಸ್ಪೇಸ್ ಎಲ್ಲಿ ವೇಸ್ಟ್ ಆಗಲ್ಲ ಅನ್ನೋದು. ಇಲ್ಲೂ ಅಷ್ಟೇ ವೆಂಟಿಲೇಷನ್ಗೆ ಪೂರ್ಣ ಪ್ರಮಾಣದಲ್ಲಿ ಗಾಳಿ ಮತ್ತು ಬೆಳಕಿಗೆ ಅವಕಾಶ ಇದೆ. ಎಲ್ಲೂ ಸಹ ನಿಮಗೆ ಗಾಳಿ ಮತ್ತು ಬೆಳಕು ತೊಂದರೆ ಆಗಲ್ಲ. ಬಟ್ಟೆ ಒಗಿತೀವಿ ಇಲ್ಲಿ ಒಣಗಾಕಿ ನೋಡಿ. ಇಲ್ಲೂ ಸಹ ಟ್ಯಾಪ್ಗಳು ಕೊಟ್ಟಿದ್ದಾರೆ. ಬೇರೆ ಬಟ್ಟೆ, ದೊಡ್ಡ ಬಟ್ಟೆ ಇದ್ರೆ ಇಲ್ಲಿ ಒಕ್ಕೊಳ್ಳಿ, ಇಲ್ಲೇ ಒಣಗಿ ಹಾಕೋಬಹುದು. ಸಿ, ವಾಷಿಂಗ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಆ್ಯಂಡ್ ವೇರ್ ಟು ಡ್ರೈ ದ ಕ್ಲೋತ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಯು ಕ್ಯಾನ್ ಡ್ರೈ ಇಟ್ ಹಿಯರ್. ನಾನೀಗ ಎಂಟೈರು ಈ ಮನೆ ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇದು 30-40 ಸೈಟಲ್ಲಿ ಕಟ್ಟಿರುವಂತಹ ಮನೆ. ಈಸ್ಟ್ ಫೇಸಿಂಗು, ಗ್ರೌಂಡ್ ಫ್ಲೋರ್ಲಿ ಹೇಗೆ ಕಟ್ಟಿದ್ದಾರೆ ಏನು ತೋರಿಸಿದ್ದೀನಿ. A and B ಪೋರ್ಷನ್ ಮೇಲ್ಗಡೆನೂ ಹಾಗೇ ಇದೆ. 2 ಪೋರ್ಷನ್ ಇರುವಂತಹ ಮನೆ.
ಮೈಸೂರು ಮಧ್ಯಭಾಗದಿಂದ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಜೆ ಪಿ ನಗರದ ಬರೀ 4 ಕಿಲೋಮೀಟರ್ ಆಗುತ್ತೆ. ಇವತ್ತಿನ ದಿವಸದಲ್ಲಿ ನಿಮಗೆ ಜೆ ಪಿ ನಗರದಲ್ಲಿ ಈ ಥರ ಮನೆಗಳು ಸಿಗಲ್ಲ, ನೀವೇ ಕಟ್ಕೋಬೇಕು. ಕಟ್ಟಿರೋ ಮನೆಗಳು ಖಂಡಿತವಾಗ್ಲೂ ಸಿಗಲ್ಲ. ಇದು ಗುರುಕುಲ ಬಡಾವಣೆ, ಹಾರ್ಡ್ಲಿ ಜೆ ಪಿ ನಗರದಿಂದ ನಿಮಗೆ ಅರೌಂಡ್ 3 ಕಿಲೋಮೀಟರ್, ರಿಂಗ್ ರೋಡಿಂದ 1 ಕಿಲೋಮೀಟರ್ ಇರುವಂತಹ ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮನೆ, ರೆಂಟ್ ಅರ್ನಿಂಗ್ ಪರ್ಫೆಕ್ಟ್ ಪ್ರಾಪರ್ಟಿ. ಅಥವಾ ನೀವು ಒಂದು ಪೋರ್ಷನ್ ನೀವು ಇದ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿದೆ. ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್, ಶಾಪಿಂಗ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಲ್ಲ ಇರುವಂತಹ ಏರಿಯಾ ಜೆ ಪಿ ನಗರ. ಇಲ್ಲಿಂದ ನಿಯರೆಸ್ಟ್ ಪಾಯಿಂಟು ರಿಂಗ್ ರೋಡು, ಪೆಟ್ರೋಲ್ ಬಂಕ್ಗೆ ಹಾರ್ಡ್ಲಿ 1 ಕಿಲೋಮೀಟ್ರು. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಅಂದರೆ ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ರೇಟ್, ವಾಟ್ ಈಸ್ ದ ರೇಟ್ ಆಫ್ ದ ಪ್ರಾಪರ್ಟಿ ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ಆಸಕ್ತರು ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ.